ಆ ದೇವರು ಗಂಡ ಸುಖವಾಗಿರ್ಬಾರ್ದು ಅಂತಾನೆ ಹೆಂಡತಿ ಅನ್ನೋ ಪ್ರಾಣಿನ ಸೃಷ್ಟಿ ಮಾಡಿದ್ದಾನೆ ಅಂತ ಕಾಣುತ್ತೆ. ಯಾರೋ ಹೇಳ್ತಾ ಇದ್ರು ಗಂಡ ಹಿಂದಿನ ಜನ್ಮದ ಶತ್ರು ಅಂತ. ನಾನು ಹೇಳ್ತಾ ಇದ್ದೀನಿ ಗಂಡ ಅಲ್ಲ, ಹೆಂಡತಿನೇ ಹಿಂದಿನ ಜನ್ಮದ ಶತ್ರು. ಈಗ ಸುಮ್ಮನೆ ಇದ್ರೆ ಸರಿ. ಅಮೃತ, ಇದು ಬಿಸಿನೀರು, ಇದನ್ನೇ ಕುಡಿಯಮ್ಮ. ತಣ್ಣೀರು ಕುಡಿಬೇಡ. ತಗೋ ಕೊಡಮ್ಮ, ನಾನು ಕೊಡಿಸ್ತೀನಿ. ಹುಷಾರು. ಸಂಜೀವ, ಹೇಗೂ ಇವತ್ತು ಶಾಲೆಗೆ ರಜೆ ಹಾಕಿದೀಯಾ. ಇವತ್ತು ಇಡೀ ದಿನ ನೀನ್ ಅಮೃತನ್ ಜೊತೆನೆ ಇದ್ದು ಅವಳನ್ನ ನೋಡ್ಕೊ. ನೀನು ಹೇಳದೆ ಹೋದ್ರು ನಾ ಅದನ್ನೇ ಮಾಡ್ತೀನಿ. ನಾನು ಆರಾಮಾಗೇ ಇದ್ದೀನಲ್ಲ, ನೀವ್ ಯಾಕೆ ಸ್ಕೂಲ್ಗೆ ರಜಾ ಹಾಕಿದ್ರಿ? ಸ್ಕೂಲ್ಗೆ ಹೋಗಿ. ಪರವಾಗಿಲ್ಲ, ರಜಾ ಅಂತ ಆಲ್ರೆಡಿ ಹೇಳಾಗಿದೆ. ಅದು ಅಲ್ಲದೆ ನೀವಿಲ್ಲಿ ಹೀಗಿದ್ರೆ ನಾನು ಹೇಗೆ ಪಾಠ ಮಾಡಲಿ? ದೇಹ ಅಲ್ಲಿದ್ರೂ ಮನಸ್ಸಿಲ್ಲೇ ಇರುತ್ತೆ. ಹೌದಮ್ಮ, ಮನೇಲಿರೋ ನಮ್ಗೇನೆ ನೀನ್ ಹುಷಾರಾದ್ರೆ ಸಾಕು ಅನ್ನೋವಾಗಿದೆ. ಇನ್ನು ಇವನಿಗೆ ಹೇಗಾಗ್ಬೇಡ ಹೇಳು. ಸಂಜೀವ ಇವತ್ತು ಒಂದಿನ ಸ್ಕೂಲ್ಗೆ ಹೋಗದೆ ಇದ್ರೆ ಏನೂ ಆಗಲ್ಲ. ಇವತ್ತು ಇಡೀ ದಿನ ನಿನ್ ಜೊತೆನೆ ಇದ್ದು ಇವನು ನಿನ್ನ ನೋಡ್ಕೊಳ್ಳಿ. ಬೆಚ್ಚಗಿದೆ, ಕುಡೀರಿ. ಅಮ್ಮ ಮಗ ಇಬ್ರು ಸರಿಯಾಗೇ ಇದ್ದಾರೆ. ಅವಳಿಗೇನೋ ದೊಡ್ಡ ರೋಗ ಬಂದಿರೋ ಥರ ಅವಳು ಆರೈಕೆ ಮಾಡ್ತಿದ್ದಾರೆ. ನೀವು ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೋಗಿ ಆರೈಕೆ ಮಾಡಿ. ಪಕ್ಕದಲ್ಲಿ ನೀನು ಬ್ರಹ್ಮರಾಕ್ಷಸಿ ತರ ಕೂತಿದ್ಯಲ್ಲ, ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಈಗ ಹೋಗಿ ಅನ್ನೋದು ಹೋದ್ಮೇಲೆ ಗಂಡ ಹಂಗೆ ಗಂಡ ಹಿಂಗೆ ಅಂತ ಊರ್ಕೊಳ್ಳೋದು. ಯಾರಿಗೆ ಬೇಕು ಈ ಉಸಾಬರಿ? ಈ ಉಸಾಬರಿ ಎಲ್ಲ ನೀವೇ ಇಟ್ಕೊಳ್ಳಿ, ನೀವೇ ಆರೈಕೆ ಮಾಡ್ಕೊಳ್ಳಿ, ನೀವೇ ಉರ್ಕೊಂಡು ಸಾಯಿ. ಇವ್ರು ಈ ಜನ್ಮದಲ್ಲಿ ಬದಲಾಗಲ್ಲ. ನನ್ನ ಹಣೆ ಬರ ಎಲ್ಲ ನಾನೇ ಅನುಭವಿಸ್ಬೇಕು.